Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. 396 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಅನ್ನೋದನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇದನ್ನ ನಾವು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 396, ಸೊ ಇದನ್ನ ಡಿವೈಡ್ ಮಾಡ್ತಾ ಹೋಗಿ. ಸೊ 2 1 2 2 9 18 2 8 16. ಸೊ 2 9 18 2 9 18. ಸೊ 3 3 9 3 3 9. ಸೊ 3 1 3 3 1 3. ಸೊ 11 1 11. ಸೊ ಇದೆಲ್ಲ ಏನ್ ಹೇಳಿ ಅವಿಭಾಜ್ಯ ಸಂಖ್ಯೆಗಳು. ಸೊ ಹಾಗಾದ್ರೆ 396 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸ್ತೇವೆ. ಓಕೆ, ಸೊ ಈಗ ಇವುಗಳನ್ನ ಗುಂಪುಗಳನ್ನಾಗಿ ಮಾಡ್ಬೇಕಾಗುತ್ತೆ, ಎರಡೆರಡು ಜೋಡಿಗಳನ್ನಾಗಿ. ಸೊ 2 ಗುಣಿಸು 2, 3 ಗುಣಿಸು 3 ಗುಣಿಸು 11. ಸೊ ಮೇಲಿನ ಅಪವರ್ತನಗಳನ್ನ ಗಮನಿಸಿದ್ರೆ, ಸೊ 2 ಮತ್ತು 3 ಇದಕ್ಕೆ ಜೋಡಿಗಳಿದೆ, ಆದ್ರೆ 11ಕ್ಕೆ ಜೋಡಿಗಳಿಲ್ಲ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕನಿಷ್ಠ ಪೂರ್ಣ ಸಂಖ್ಯೆ ಬರ್ಬೇಕು ಅಂದ್ರೆ ಯಾವ್ದ್ರಿಂದ ಭಾಗಿಸ್ಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ 396 ನಾವು 11ರಿಂದ ಭಾಗಿಸಿದಾಗ ಸೊ 36 ಅಲ್ವಾ. ಸೊ 396 ಡಿವೈಡೆಡ್ ಬೈ 11. ಸೊ ಇದೇನಾಗುತ್ತೆ ಹೇಳಿ 36 ಅಲ್ವಾ. ಸೊ 36 ಎಂಬುದು 6ರ ಪೂರ್ಣ ವರ್ಗವಾಗಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 36 ಏನ್ ಹೇಳಿ 6ರ ಪೂರ್ಣ ವರ್ಗ. 36 ಎಂಬುದು 6ರ ಪೂರ್ಣ ವರ್ಗವಾಗಿದೆ. ಓಕೆ, ಸೊ 6 ಗುಣಿಸು 6. ಸೊ ಅದೇ ನಿಮಗೆ ಏನಾದ್ರೂ ಪ್ರಶ್ನೆಯಲ್ಲಿ 396 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡ್ಲಿಕ್ಕೆ ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯನ್ನ ಗುಣಿಸ್ಬೇಕು ಅಂತ ಕೇಳಿದ್ರೆ ನೀವೇನ್ ಮಾಡ್ತಾ ಇದ್ರಿ, ಗುಣಿಸು 11 ಮಾಡ್ತಾ ಇದ್ರಿ. ಸೊ ಭಾಗಿಸ್ಬೇಕು ಅಂತ ಕೇಳಿದರೆ ಸೊ ಹಾಗಾಗಿ ಭಾಗಿಸು 11 ಮಾಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.